ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಮಾ ಸುಮನ್ ಬ್ಲಾಗ್ಸ್ಗೆ. ಸೊ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಸೊ ನನ್ನ ವೀಡಿಯೋಸ್ ನಿಮ್ಗೇನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡಿ, ಒಂದು ಕಮೆಂಟ್ಸ್ ಮಾಡಿ. ಸೊ ಇವತ್ತು ನಾನು ತೋರಿಸ್ತಾರೋ ರೆಸಿಪಿ ಬಂದು ಪೀನಟ್ ಚಿಕ್ಕಿ ಹೇಗೆ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ತುಂಬ ಸಿಂಪಲ್ಲಾಗಿ ಮಾಡ್ಬೋದು ಮನೆಯಲ್ಲೇ. ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ. ಅದಕ್ಕೆ ಬೇಕಾಗಿರೋ ಪದಾರ್ಥಗಳು: ಕಡಲೆ ಬೀಜ 1 ಕಪ್ಪಷ್ಟು ತೊಗೊಂಡಿದ್ದೀನಿ ನಾನು, ಎರಡು ಏಲಕ್ಕಿ ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಗೋಡಂಬಿ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಬಾದಾಮಿ ತೊಗೊಂಡಿದ್ದೀನಿ. ಇದೆರಡು ಆಪ್ಷನಲ್ಲು ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಪರವಾಗಿಲ್ಲ ಸ್ಕಿಪ್ ಮಾಡ್ಕೊಳ್ಳಿ. ಮತ್ತು 1 ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಇವತ್ತು ನಾನು ಬೆಲ್ಲದಲ್ಲಿ ಮಾಡ್ತಾಯಿದ್ದೀನಿ ಇವತ್ತು. ಸೊ ಈಗ ಒಂದು ಪ್ಯಾನ್ ಇಕ್ಕಿದ್ದೀನಿ. ಈಗ ಪ್ಯಾನ್ ಬಿಸಿ ಆಗ್ತಾಯಿದೆ. ಸೊ ಈಗ ಪ್ಯಾನ್ ಬಿಸಿ ಆಗ್ತಾ ಇರಬೇಕಾದ್ರೆ ಈಗ ಕಡಲೆ ಬೀಜ ಹಾಕ್ಕೊಂಡು ಫ್ರೈ ಮಾಡ್ಕೊಬಿಡೋಣ. ಇದನ್ನು ಚೆನ್ನಾಗಿ ಹುರ್ಕೋಬೇಕು. ನಾವು ಚೆನ್ನಾಗಿ ಹುರ್ಕೊಂಡು ಆ ಹೊಟ್ಟೆಲ್ಲ ಹೋಗಬೇಕು, ಹೊಟ್ಟೋಗೋ ರೀತಿಯಾಗಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಇದು ನಾವು ಮನೆಯಲ್ಲೇ ಮಾಡಿಕೊಂಡು ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಇದು ಒಂದು ಸತಿ ನೀವು ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್. ಒಂದು ಸತಿ ಹೇಗಿತ್ತು ಅಂತ ನನ್ನ ಕಮೆಂಟ್ಸಲ್ಲಿ ತಿಳಿಸಿ. ಸೊ ನೋಡಿ, ಇವಾಗ ಫ್ರೈ ಆಗ್ತಾಯಿದೆ ನೋಡಿ, ಇವಾಗ ಕಲರ್ ಕೂಡ ಚೇಂಜ್ ಆಗ್ತಾಯಿದೆಯಲ್ಲ. ಸೊ ಈಗ ನೋಡಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ, ಇದು ಕಲರ್ ಕೂಡ ಚೇಂಜ್ ಆಗ್ತಿದೆಯಲ್ಲ. ಸೊ ಈಗ ನಮಗೆ ಫ್ರೈ ಆಗ್ತಾ ಇರಬೇಕಾದ್ರೆ ನೋಡಿ, ನಾವು ಇದನ್ನ ಆಫ್ ಮಾಡ್ಕೊಂಬಿಡೋಣ, ಸಾಕು ನಮಗಿದು. ಸೊ ಈಗ ಅದೇ ಪ್ಯಾನ್ಗೆ ಒಂದು ಸ್ವಲ್ಪ ಗೋಡಂಬಿ ತೊಗೊಂಡಿರ್ತೀವಲ್ಲ, ಅದನ್ನು ಕೂಡ ಇದಕ್ಕೆ ಹಾಕ್ಕೊಳ್ಳೋಣ. ಇದು ಆಪ್ಷನಲ್ಲು, ನೀವು ಬೇಕಿದ್ದರೆ ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾನು ಹಾಕಿದ್ದೀನಿ ಫ್ರೆಂಡ್ಸ್ ಇದು. ಸೊ ಗೋಡಂಬಿ ಕೂಡ ಸ್ವಲ್ಪ ಫ್ರೈ ಆಗ್ತಿರ್ಬೇಕಾದ್ರೆ ಪಕ್ಕಕ್ಕೆ ಇಟ್ಕೊಳ್ಳೋಣ. ತಿರ್ಗಿ ಫ್ರೆಂಡ್ಸ್, ಬಾದಾಮಿ ಕೂಡ ಅದನ್ನು ಕೂಡ ಪ್ಯಾನ್ಗೆ ಹಾಕ್ಕೊಂಡು ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು. ಸೊ ನೋಡಿ, ಈಗ ಫ್ರೈ ಕೂಡ ಆಗ್ತಾಯಿದೆ ಬಾದಾಮಿ. ಸೊ ಈಗ ಬಾದಾಮಿ ಎಲ್ಲ ಫ್ರೈ ಮಾಡಿಕೊಂಡು, ಸೊ ಈಗ ನಾನು ಅದು ಪೀನಟ್ ತೊಗೊಂಡಿರ್ತೀನಲ್ಲ, ಅದರದ್ದು ಸಿಪ್ಪೆ ಎಲ್ಲ ತೆಗೆದು ನೋಡಿ, ನಾನು ಈ ಥರ ತೆಗೆದು ಇಟ್ಕೊಂಡಿದ್ದೀನಿ. ಸಿಪ್ಪೆ ಎಲ್ಲ ತೆಗೆದು ನೀಟಾಗಿ ಇಟ್ಕೊಂಡಿದ್ದೀನಿ. ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ನಾವು ಸಿಪ್ಪೆ ಎಲ್ಲ ಇದು ಮಾಡಿರ್ತೀವಲ್ಲ ಪೀನಟ್ದು, ಅದು ಆಮೇಲೆ ಗೋಡಂಬಿ ಆಮೇಲೆ ಬಾದಾಮಿ ಇಷ್ಟು ಹಾಕ್ಕೊಂಡು ನಾವು ಗ್ರೈಂಡ್ ಮಾಡ್ಕೋಬೇಕು, ಪೌಡ್ರ್ ಮಾಡ್ಕೋಬೇಕು. ಅಂದರೆ ಸ್ವಲ್ಪ ತರಿಯಾಗೂ ಇರಬಾರ್ದು, ಸ್ವಲ್ಪ ತೀರಾ ನುಣ್ಣಗೂ ಇರಬಾರ್ದು, ಮೀಡಿಯಮ್ಮಾಗಿರಬೇಕು. ಆ ಥರ ಪೌಡ್ರನ್ನ ಮಾಡ್ಕೊಳ್ಳಿ ನೋಡಿ. ಈ ಥರ ಇಷ್ಟಿದ್ರೆ ನಮಗೆ ಕರೆಕ್ಟಾಗಿರುತ್ತೆ ಅದು. ಸೊ ಈಗ ಅದೇ ಪ್ಯಾನ್ಗೆ 1 ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಲ್ಲ, ಆ ಬೆಲ್ಲನ ಹಾಕ್ತಾಯಿದ್ದೀನಿ. ಸೊ ಈಗ ಫ್ರೆಂಡ್ಸ್, ಈಗ ಪ್ಯಾನ್ಗೆ ಬೆಲ್ಲ ಹಾಕ್ಕೊಂಡು ಒಂದು ಅರ್ಧ ಕಪ್ಪಷ್ಟು ನೀರನ್ನ ಹಾಕ್ಕೋಬೇಕು. ಸೊ ಈಗ ಒಂದು ಅರ್ಧ ಕಪ್ಪಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಸೊ ಈಗ ಇದು ಕರಗಲಿ, ಇದು ಬೆಲ್ಲ ನೀಟಾಗಿ ಕರಗಬೇಕು ನಮಗೆ. ಸೊ ಫ್ರೆಂಡ್ಸ್, ಈಗ ನೀವು ನೋಡ್ತಾ ಇದ್ದೀರಲ್ಲ, ಈಗ ಬೆಲ್ಲ ಎಲ್ಲ ನೀಟಾಗಿ ನೀರಲ್ಲೆಲ್ಲ ಕರಗಿದೆ. ಸೊ ಈಗ ನೋಡಿ, ಪಾಕ ಬರೋಕ್ಕೆ ಸ್ಟಾರ್ಟ್ ಆಗ್ತಾಯಿದೆ. ಅದು ಗಟ್ಟಿ ಪಾಕ ಬರೋದಕ್ಕೆ ಸ್ಟಾರ್ಟ್ ಆಗ್ತಾಯಿದೆ ನೋಡಿ. ನಾನು ಅಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ. ನಮಗಿದು ಒಂದೇಳೆ ಪಾಕ ಬರಬೇಕು, ಅಂದರೆ ಒಂದು ಸ್ವಲ್ಪ ಗಟ್ಟಿ ಆಗಬೇಕು ಪಾಕ. ನೋಡಿ ಗಟ್ಟಿ ಆಗ್ತಾ ಇದೆಯಲ್ಲ, ನೋಡಿ ಗಟ್ಟಿ ಆಗ್ತಾಯಿದೆ. ಸಾಕು, ನಮ್ಗೆ ಇಷ್ಟು ಬಂದರೆ ಸಾಕು ಪಾಕ ನಮಗೆ. ಸೊ ಈಗ ನಾವು ಅದು ಪೌಡ್ರ್ ಮಾಡ್ಕೊಂಡಿರ್ತೀವಲ್ಲ ಪೀನಟ್ದೆಲ್ಲ, ಅದನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಇದಕ್ಕೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕು. ಗಂಟಿರಬಾರ್ದು. ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ, ಹೈ ಫ್ಲೇಮ್ ಮಾತ್ರ ಇಟ್ಕೋಬೇಡಿ. ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ, ಹೈ ಫ್ಲೇಮು ಬೇಡವೇ ಬೇಡ. ಯಾಕಂದರೆ ಸೀದೋಗ್ಬಿಟ್ರೆ ಟೇಸ್ಟು ಇರಲ್ಲ ಫ್ರೆಂಡ್ಸ್. ಅದಕ್ಕೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಧಾನಕ್ಕೆ ಮಾಡ್ಕೊಳ್ಳಿ, ಅರ್ಜೆಂಟ್ ಏನೂ ಇಲ್ಲ. ನಿಧಾನಕ್ಕೆ ಮಿಕ್ಸ್ ಮಾಡಿಕೊಂಡು ನಿಧಾನಕ್ಕೆ ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ನಿಮಗೆ ಚೆನ್ನಾಗಿರುತ್ತೆ. ಈಗ ಇದಕ್ಕೊಂದು ಸ್ವಲ್ಪ ಏಲಕ್ಕಿ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ ನಾನು. ಏಲಕ್ಕಿನ ನಾನು 2 ಇಟ್ಕೊಂಡಿದ್ದೆಲ್ಲ, ಅದನ್ನು ಪೌಡ್ರ್ ಮಾಡಿಕೊಂಡು ಇದಕ್ಕೆ ಹಾಕಿದ್ದೀನಿ. ಇದಕ್ಕೆ ಹಾಕ್ಕೊಂಡು ನೋಡಿ, ನಮಗೆ ಈಗ ಬಾಣಲಿ ಬಿಡೋಕ್ಕೆ ಕೂಡ ಸ್ಟಾರ್ಟ್ ಆಗ್ತಿದೆ. ನಾವು 2 ಹಾಕಿರೋದಕ್ಕೆ ಈಗ ಬಾಣಲಿ ಬಿಡೋದಕ್ಕೆ ನಮ್ಗೆ ಸ್ಟಾರ್ಟ್ ಆಗ್ತಾಯಿದೆ. ಸೊ ನೋಡಿ, ಇಲ್ಲಿ ಇವಾಗ ಆಗಿದೆ. ಇದು ನಮ್ಗೆ ಇನ್ನೊಂದು ಸ್ವಲ್ಪ ಆಗಬೇಕಿದು. ನಮಗಿದು ಟೋಟಲಾಗಿ ಬಾಣಲಿ ಬಿಟ್ಟು ಈಚೆ ಬರಬೇಕು, ಚೆನ್ನಾಗಿ ಬರಬೇಕು. ಅದು ನೋಡಿ, ನಮಗೆ ಇವಾಗ ನಾನು ಕೈಯಲ್ಲಿ ಕೂಡ ಮುಟ್ತಿದ್ದೀನಿ, ಅಂಟ್ತಾ ಇಲ್ಲ. ಸೊ ಈಗ ಒಂದು ಲಟ್ಟಣೆ ತೊಗೊಂಡು ಅದಕ್ಕೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ನಾನು. ತುಪ್ಪ ಹಾಕ್ಕೊಂಡು ಇದಕ್ಕೀಗ ನಮಗೆ ಯಾವ ಥರ ಎಷ್ಟು ತೆಳ್ಳಗೆ ಬೇಕಾ ಮಂದಕ್ಕೆ ಬೇಕಾ ಅಂತ ನಾನು ನೋಡಿಕೊಂಡು ಅದನ್ನು ಲಟ್ಟಿಸ್ಕೊತಾ ಇದ್ದೀನಿ ಅಲ್ಲಿಗೆ. ಸೊ ಫ್ರೆಂಡ್ಸ್, ಈಗ ನಾನು ಲಟ್ಟಿಸ್ಕೊತಾ ಇದ್ದೀನಿ ನೋಡಿ ನೀವು. ಸೊ ಈಗ ಒಂದು ಚಾಕು ತೊಗೊಂಡು ಫಸ್ಟು ನೀವು ಮಾರ್ಕ್ ಮಾಡ್ಕೊಬಿಡಿ. ಯಾಕಂದರೆ ಫುಲ್ಲು ಆರಿದ್ಮೇಲೆ ನಾವು ಮಾರ್ಕ್ ಮಾಡೋದಕ್ಕೆ ಆಗಲ್ಲ. ಒಂದು ಸ್ವಲ್ಪ ಬಿಸಿ ಇರೋ ಟೈಮಲ್ಲೇ ಒಂದು ಸ್ವಲ್ಪ ಮಾರ್ಕ್ ಮಾಡ್ಕೊಬಿಡಿ. ನಿಮ್ಗೆ ಯಾವ ಥರ ಶೇಪಲ್ಲಿ ಬೇಕೋ ಆ ಥರ ಕಟ್ ಮಾಡ್ಕೊಳ್ಳಿ. ಸೊ ಈಗ ನೋಡಿ ಫ್ರೆಂಡ್ಸ್, ರೆಡಿ ಆಗಿದೆ. ಆರಿದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿತ್ತು, ಟೇಸ್ಟ್ ಮಾತ್ರ ತುಂಬ ಸಖತ್ತಾಗಿತ್ತು ಫ್ರೆಂಡ್ಸ್. ಇದು
ನಿಮ್ಮನೇಲೂ ಟ್ರೈ ಮಾಡಿ, ಮಕ್ಳಿಗೆ ಕೊಡಿ. ಮಕ್ಕಳು ತುಂಬ ಇಷ್ಟ ಬಿದ್ದು ತಿಂತಾರೆ. ಸೊ ಮಕ್ಕಳೇ ಎಲ್ಲ ದೊಡ್ಡವರು ಇಷ್ಟ ಬಿದ್ದು ತಿಂತಾರೆ ಫ್ರೆಂಡ್ಸ್. ಸೊ ನನ್ನ ವೀಡಿಯೋಸ್ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ಸೊ ನಿಮ್ಮ ಸಪೋರ್ಟ್ ನಮ್ಗೆ ಯಾವಾಗಲೂ ಹೀಗೆ ಇರಲಿ ಅಂತ ನಾನು ಕೇಳ್ತೀನಿ ಫ್ರೆಂಡ್ಸ್. ಸೊ ನೆಕ್ಸ್ಟ್ ವೀಡಿಯೋಗಾಗಿ ಕಾಯ್ತಾಯಿರಿ. ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಮಾಡೋಣ ಫ್ರೆಂಡ್ಸ್. ಬಾಯ್.